ಹಲೋ ಫ್ರೆಂಡ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ರೆಸಿಪಿ ಏನು ಮಾಡಿದ್ದೀನಿ ಅಂದರೆ ಹುರುಳಿಕಾಯಿ ದಾಲ್ ಮಾಡಿದ್ದೀನಿ, ಜೋಳದ ರೊಟ್ಟಿ ಮಾಡಿದ್ದೀನಿ. ನೋಡಿ, ಹುರುಳಿಕಾಳು ದಾಲ್ ಯಾವ ಥರ ರೆಸಿಪಿ ಮಾಡೋದಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವಾಗ ನಾನು ಹುರುಳಿಕಾಳು ಹುರಿದ್ಬಿಟ್ಟು ಬೇಯಿಸ್ಕೊಂಡಿದ್ದು ತೋರಿಸಿಲ್ಲ. ನೋಡಿ, ಕುಕ್ಕರ್ಗೆ ಹಾಕಿದ್ದೆ, ಆಮೇಲೆ ಜ್ಞಾಪಕ ಬಂತು ವಿಡಿಯೋ ಮಾಡಬೇಕಂತ. ನೋಡಿ, ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ನೋಡಿ, ಬೇಯಿಸ್ಕೊಂಡಿದ್ದೀನಿ, ನುಣ್ಣಗಾಗಿ ಬೇಯಿಸ್ಕೊಂಡಿದ್ದೀನಿ. ನಾನು 6ರಿಂದ 7 ವಿಜಲ್ನ ಹಾಕಿಸ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ನೀರು ನೋಡಿ ಬಗ್ಗಿಸ್ಕೊತಾ ಇದ್ದೀನಿ. ನೀರು ನಾನು ಯೂಸ್ ಮಾಡಲ್ಲ, ಹಾಗಾಗಿಬಿಟ್ಟು ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಆಮೇಲೆ ಇದು ಚೆನ್ನಾಗಿ ಕಾಳಿದೆ ಅಲ್ವಾ, ಹುರುಳಿಕಾಳು ಚೆನ್ನಾಗಿ ಮಸಿಬಿಡಬೇಕು, ನುಣ್ಣಗಾಗೋ ಥರ ಮಸಿಬೇಕು. ನೋಡಿ, ಈ ಥರ ಚೆನ್ನಾಗಿ ಮಸಿಬಿಟ್ಟು ಇದು ಮಾಡಬೇಕು, ನುಣ್ಣಗೆ ಹಾಕಬೇಕು, ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಮಸ್ಬಿಟ್ಟಿದ್ದೀನಿ ನಾನು. ನೀರು ಸಪ್ರೇಟ್ ಇದೆ, ನಾನು ಆ ನೀರನ್ನು ಬಳಸಲ್ಲ. ನೋಡಿ, ನಾನಿಲ್ಲಿ ಖಾರದ ಪೌಡ್ರ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ಉಪ್ಪು ಖಾರ ಅರಿಶಿನ ಅದ್ರ ಜೊತೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ನೀರು ಬಳಸಂಗಿಲ್ಲ, ಯಾಕೆಂದರೆ ನಾವು ಹುರುಳಿಕಾಳು ನೀರು ಸಾಂಬಾರು ಮಾಡ್ತಾರಂತೆ, ನಾವು ಬಳಸಲ್ಲ. ಎಣ್ಣೆ ಬಿಸಿಯಾಗಿದೆ, ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನು ಈರುಳ್ಳಿ ಹಾಕ್ಕೊಂಡಿಲ್ಲ ಫ್ರೆಂಡ್, ನೀವು ಬೇಕಂದರೆ ಈರುಳ್ಳಿನ ಹಾಕ್ಕೋಬೋದು. ನಾನು ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ನಾನು ಬೆಳ್ಳುಳ್ಳಿ ಹಾಕ್ಬಿಟ್ಟು ಯಾವ ಥರ ಹುರುಳಿಕಾಳು ದಾಲ್ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ. ಆಮೇಲೆ 1 ಟೊಮಾಟೊ ಹಾಕ್ಕೊಂಡಿದ್ದೀನಿ. ಟೊಮಾಟೊ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ, ಕರಿಬೇವು, ಟೊಮಾಟೊ. ನೀವು ಈರುಳ್ಳಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಗಲ್ಲ, ಹಾಗಾಗ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ. ಉಪ್ಪು ಖಾರ ಅರಿಶಿನ ಎಲ್ಲ ಹಾಕಿರೋಂಥ ಹುರುಳಿಕಾಳು ದಾಲನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಕಲರು, ತುಂಬ ಚೆನ್ನಾಗಿರುತ್ತೆ. ಈ ಥರ ದಾಲ್ ಮಾಡ್ಕೊಂಬಿಟ್ರೆ ಜೋಳದ ರೊಟ್ಟಿ ಜೊತೆ, ಸಜ್ಜಿ ರೊಟ್ಟಿ ಆಗಿರಲಿ, ಅನ್ನಕ್ಕಾಗಿರಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಥರ ದಾಲ್ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡಿದ್ದೀನಿ. ನೋಡಿ ಫ್ರೆಂಡ್, ತುಂಬ ಕಲರ್ ನೋಡಿ ಹೆಂಗೆ ಕಾಣ್ತಾ ಇದೆ. ಹುರುಳಿಕಾಳು ಅನ್ನಕ್ಕೆ ಮಸ್ಬಿಟ್ಟಿದ್ದೀನಲ್ಲ, ಚೆನ್ನಾಗಿ ಬರ್ತಾಯಿದೆ. ನಾನು ಈ ನೀರನ್ನು ಬಳಸಲ್ಲ, ಹಾಗಾಗ್ಬಿಟ್ಟು ಈ ನೀರನ್ನು ನಾನು ಸಿಂಕಲ್ಲೇ ಹಾಕ್ಬಿಡ್ತೀನಿ. ನಾನು ಯೂಸ್ ಮಾಡಲ್ಲ ನೀರು, ಹುರುಳಿಕಾಳು ಬೇಯಿಸಿರೋದು ನೀರು ಯೂಸ್ ಮಾಡಲ್ಲ ನಾವು, ಹಾಗಾಗಿಬಿಟ್ಟು. ನೋಡಿ, ಪಲ್ಯ ರೆಡಿಯಾಗಿದೆ. ಇವಾಗ ನಾನು ಇಲ್ಲಿ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಹುರುಳಿಕಾಳು ಪಲ್ಯ ದಾಲ್ ರೆಡಿ ಆಯ್ತಲ್ವ. ಹಂಚದ ಮೇಲೆ ಬಿಸಿನೀರು ಇಕ್ಕಿದ್ದೀನಿ. ನಾನು ಪಾತ್ರೆಯಲ್ಲಿ ಇಕ್ಕೋಬಹುದಾಗಿತ್ತು, ನಾನು ಹಂಚದ ಮೇಲೇ ಹಾಕ್ಕೊಂಡಿದ್ದೀನಿ ಬಿಸಿನೀರು. ಬಿಸಿನೀರು ಕುದೀತಾ ಇದೆ. ಇವಾಗ ನೋಡಿ, ನಾನು ಜೋಳದ ಹಸಿಟ್ಟಿದೆಯಲ್ಲ, ಅದಕ್ಕೆ ಜಿಗ್ಗಿಟ್ಟು ಹಾಕ್ಕೋತಾ ಇದ್ದೀನಿ. ಬಿಸಿನೀರಲ್ಲಿ ಕಲಸಿದ್ರೆ ರೊಟ್ಟಿ ಸ್ವಲ್ಪ ಸಾಫ್ಟಾಗಿರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಬಿಸಿನೀರಲ್ಲಿ ಕಲಿಸ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ 1 ಸ್ಪೂನ್ ತಗೊಂಡು ಈ ಥರ ಎಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಬಿಸಿನೀರಲ್ಲಿ ಹಸಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ನೋಡಿ, ನಾನು ಕಲಿಸ್ತಾ ಇದ್ದೀನಿ ಈ ಥರ. ಅಂದರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಬಿಸಿನೀರಲ್ಲಿ ಕಲಿಸಿದ್ರೆ, ಹಾಗಾಗಿಬಿಟ್ಟು ಬಿಸಿನೀರಲ್ಲೇ ರೊಟ್ಟಿ ಮಾಡ್ತಾ ಇರೋದು ನಾನು. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಇವಾಗ ನೋಡಿ, ನಾನು ಹಸಿ ಹಿಟ್ಟಿದೆ ಅಲ್ವಾ, ಬಿಸಿನೀರಲ್ಲೆಲ್ಲ ಚೆನ್ನಾಗಿ ಕಲಿಸ್ಕೊಬಿಟ್ಟಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ತಣ್ಣೀರು ನೋಡಿಕೊಂಡು ತಣ್ಣೀರು ಹಾಕ್ಕೋಬೇಕು ಕಲಸೋಕ್ಕೆ. ಯಾವ ಥರ ಬೇಕು ಆ ಥರ ಕಲಿಸ್ಕೋಬೋದು. ಅಂದರೆ ಕೆಲವ್ರಿಗೆ ಸ್ವಲ್ಪ ಮೀಡಿಯಮ್ ಸೈಜ್ ಬೇಕು, ಕೆಲವ್ರಿಗೆ ತುಂಬ ಸಾಫ್ಟಾಗಿ ಬೇಕು, ಆ ಥರ. ಹಾಗಾಗ್ಬಿಟ್ಟು ನೋಡಿ, ನಾನು ಮೀಡಿಯಮ್ ಸೈಜೇ ಕಲಿಸ್ಕೊತಾ ಇದ್ದೀನಿ. ಹಸಿಟ್ಟು, ಜೋಳದ ಹಸಿಟ್ಟು ಈ ಥರ ಕಲಿಸ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ. ದಾಲ್ಗೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಸಿಟ್ಟನ್ನ ನಾನು ಕಲಸಾಗಿದೆ. ನೋಡಿ, ನಾನು ಈ ಥರ ಇವಾಗ ಗೋಡೆ ಸೈಡಲ್ಲಿ ಇಕ್ಕೊಬಿಡ್ತೀನಿ. ಆಮೇಲೆ ಒಣ ಹಸಿಟ್ಟು ನಾನು ಸ್ವಲ್ಪ ಜರಡಿಯಿಂದ ತಗೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಪಲ್ಯ. ನಾನು ಜೋಳದ ರೊಟ್ಟಿನೂ ಮಾಡ್ತಾಯಿರೋದು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸೈಡಲ್ಲಿ ಹಸಿಟ್ಟನ್ನ ತಗೊಂಡಿದ್ದೀನಿ. ಕಲಸಿರೋಂಥ ಹಸಿಟ್ಟಿದೆ ಇದು. ಯಾಕೆಂದರೆ ನೀರಿನ ಪೈಪ್ ಇರುತ್ತಲ್ಲ, ಆ ಪೈಪು ಏಕೆ ಅಂದರೆ ಆ ಪೈಪಿಂದ ನಾವು ರೊಟ್ಟಿ ಮಾಡೋದು, ಹಾಗಾಗ್ಬಿಟ್ಟು ಆ ಪೈಪನ್ನು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಟ್ಟು ತಗೊಂಡು ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಒಂದು ಉಂಡೆ ಥರ, ನಿಮಗೆ ಯಾವ ಸೈಜ್ ರೊಟ್ಟಿ ಬೇಕೋ ಆ ಥರ ಉಂಡೆನ ತಗೋಬೇಕು. ಉಂಡೆ ತಗೊಂಡಾಗಿದೆ. ಇವಾಗ ಸ್ವಲ್ಪ ಕೆಳಗಡೆ ಒಣ ಹಿಟ್ಟು ಹಾಕ್ಬಿಟ್ಟು ನೋಡಿ ರೊಟ್ಟಿ ತಟ್ತಾ ಇದ್ದೀನಿ ನಾನು. ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಫ್ರೆಂಡ್. ಇವಾಗ ನೋಡಿ, ತಟ್ಟು ಮಾಡ್ಬೋದು. ಆಮೇಲೆ ಪೈಪ್ ಇರುತ್ತಲ್ಲ, ಪೈಪಿಂದ ನೋಡಿ ಇದೇ ಥರ ಎಳ್ಕೋಬೋದು. ಹಿಂಗೆ ಒತ್ತುತ್ತಾ ಇದ್ದರೆ ಬೇಗ ಆಗುತ್ತೆ ರೊಟ್ಟಿ. ಹಾಗಾಗಿಬಿಟ್ಟು ಪೈಪಿಂದ ತೋರಿಸ್ತಾ ಇದ್ದೀನಿ ನಾನು. ತಟ್ಟಿಬಿಟ್ಟು ಮಾಡ್ತೀನಿ, ಪೈಪಿಂದ ಮಾಡ್ತೀನಿ, ಎರಡೂ ತಡ ಮಾಡ್ತೀನಿ ಅಂತ ರೊಟ್ಟಿ ಮಾಡ್ಬೋದು. ಪೈಪಿಂದ ಅಂದರೆ ತುಂಬ ತೆಳ್ಳಗಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ರೊಟ್ಟಿ.
ಇವಾಗ ನೋಡಿ ಹಂಚ ಬಿಸಿಯಾಗಿದೆ. ಹಂಚ ಬಿಸಿ ಆದಮೇಲೆ ಹಂಚದ ಮೇಲೆ ಹಾಕ್ಕೊತಾ ಇದ್ದೀನಿ ರೊಟ್ಟಿನ. ರೊಟ್ಟಿ ಹಾಕ್ಬಿಟ್ಟು ಸ್ವಲ್ಪ ಒಂದು ಬಟ್ಟೆ ತಗೊಂಡು ನೀರು ಹಾಕ್ತೀನಿ ನಾನು. ಯಾಕಂದರೆ ನನಗೆ ಫಸ್ಟಿಂದ ಬಟ್ಟೆ ತಗೊಂಡು ಹಾಕೋದೇ ಅಭ್ಯಾಸ ಸ್ವಲ್ಪ ಆಗೋಗ್ಬಿಟ್ಟು ಬಟ್ಟೆ ತೊಗೊಂಡು ನೀರು ಹಾಕ್ಕೊಂಡಿದ್ದೀನಿ. ಜೋಳದ ರೊಟ್ಟಿ ಸಹಜ ತುಂಬ ಜನ ಬರುತ್ತೆ. ನೋಡಿ ಉಲ್ಟಾ ಹಾಕಿದ್ದೀನಿ ರೊಟ್ಟಿ ನಾನು. ಸುಮಾರು ಜನಕ್ಕೆ ಗೊತ್ತಿರುತ್ತೆ ಜೋಳದ ರೊಟ್ಟಿ ಯಾವ ಥರ ಮಾಡೋದಂತ. ನಾನು ಈ ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡಿದ್ದೀನಿ. ನೋಡಿ ಒಂದು 10ರಿಂದ 12 ರೊಟ್ಟಿ ಮಾಡಿದ್ದೀನಿ. ಆಮೇಲೆ ಹುರುಳಿಕಾಳು ಪಲ್ಯನೂ ಮಾಡಿದ್ದೀನಿ. ಇಷ್ಟು ರೊಟ್ಟಿ ಇದೆ ನೋಡಿ. ಹುರುಳಿಕಾಳು ಪಲ್ಯ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಕಲರು ಆ ಎಣ್ಣೆ ಹಾಕ್ಕೊಂಡಿರೋಂಥ ಪುಡಿ ತುಂಬ ಚೆನ್ನಾಗಿದೆ ನೋಡಿ. ನಾನು ಅದಕ್ಕೆ ಹುರುಳಿಕಾಳು ದಾಲು ಮತ್ತು ಜೋಳದ ರೊಟ್ಟಿ ಯಾವ ಥರ ಮಾಡ್ತಾರೆ ಉತ್ತರ ಕರ್ನಾಟಕ ಪಲ್ಯ ಅಂತ ನೋಡಿ ಇಷ್ಟು ರೊಟ್ಟಿ ಇದೆ. ನಾನು ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹುರುಳಿಕಾಳು ದಾಲ್ ಯಾವ ಥರ ಮಾಡೋದು, ಜೋಳದ ರೊಟ್ಟಿ ಯಾವ ಥರ ಮಾಡೋದಂತ, ಹೇಗಿದೆ ಅಂತ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಟನ ವಾಚ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಫ್ರೆಂಡ್.